ಹಲೋ ಗಾಯ್ಸ್, ನಮಸ್ತೆ. ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರಾದರೂ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಸ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂದರೆ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮನ್ನೆಲ್ಲ ಯಾಕೆ ಕರ್ಕೊಂಡು ಹೋಗಬಾರ್ದು ಅಂತ. ಸೊ ಹೋಗೋಣ. ನಾವೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ. ಆ್ಯಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರೋದು 5 ಗಂಟೆಗೆ. ಸೊ ಇವತ್ತಿನ ಈವ್ನಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ನಾನು ಶ್ರೀರವಿ. ವೆಲ್ಕಮ್ ಟು ದ ನನ್ನ ಚಾನಲ್ ಶ್ರೀರವಿ ಕನ್ನಡ ಬ್ಲಾಗ್ಸ್. ಇವತ್ತಿನ ಔಟ್ಫಿಟ್ ಬೇಸಿಕ್ ಕುರ್ತಾ, ಬ್ಲೂ ಜೀನ್ಸ್ ಆ್ಯಂಡ್ ಪೆಡ್ಜಸ್. ದಟ್ಸ್ ಇಟ್. ಯಾರು ನಮ್ಮ ಮಮ್ಮಿ ಪಪ್ಪ ಮೇವು ಹಾಕ್ಯಾರು, ಕುರಿ ತಿನ್ನಾತ. ಇದು ನಮ್ಮ ನೋಡ್ರಿ ಹೆಂಗೆ ಉದಾಡ್ತಾವೆ. ಇದು ನಮ್ಮ ಕುರಿ ಶೆಡ್. ಆ್ಯಂಡ್ ಇದ್ರದ್ದು ಒಂದಿನ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ. ಜಸ್ಟ್ ಕ್ಲಿಪ್. ದಿಸ್ ಇಸ್ ದ ಸೈಡ್ ವ್ಯೂ ಆಫ್ ಮೈ ಹೌಸ್. ಕುರಿಗೋಸ್ಕರ ಮೇವು ಹಾಕಿದ್ದೀವಿ ಇಲ್ಲಿ. ಇದೆಲ್ಲ ಮೇವು ಹಚ್ಚಿರೋದು ನಾವೇ ಕುರಿಗೋಸ್ಕರ. ಆ್ಯಂಡ್ ಅಲ್ಲಿ ಕಾಣ್ತಿರೋದು ಮೀನಿನ ಗುಂಡಿ. ಅಲ್ಲಿ ನಾವು ಮೀನು ಬಿಟ್ಟಿದ್ದೀವಿ. ಸೊ ಒಂದಿನ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಹೊಲದ ಕಡೆಗೆ ಇರೋದು ಒಂದು ಪ್ರಾಬ್ಲಮ್ ಏನಂದರೆ, ಮಳೆಗಾಲದ ರೋಡ್ ಹಿಂಗೆ ಆಕೈತಿ. ಹೊಲದ ರೋಡ್ನಾಗ ಇರೋ ಆ್ಯಸ್ ಯೂಶುವಲ್ ಗಾಡಿ ಕಾಯೋದು. ಅದೇ ರೋಡು. ಮೋಡ ಕೆರೆ ಎರಡು ಒಂದಾಗ್ಯಾವ. ಈ ಥರ ವೆದರ್ ನೋಡ್ರಿ ಮನ್ಸಿಗೆ ಎಷ್ಟು ಖುಷಿ ಆಕೈತಲ್ಲ. ಆ್ಯಂಡ್ ನಿಮಗೆ ಮಳೆ ಇಷ್ಟನೋ ಬಿಸಿಲು ಇಷ್ಟನೋ ಅದನ್ನ ಕಮೆಂಟ್ ಮಾಡಿರಿ. ಆ್ಯಂಡ್ ನನಗೆ ಈ ಥರ ವೆದರ್ ಇಷ್ಟ. ಈ ಕಡೆ ಮಳೆನೂ ಇಲ್ಲ, ಈ ಕಡೆ ಭಾಳ ಬಿಸಿಲು ಇಲ್ಲ. ಆ್ಯಂಡ್ ಈ ವೆದರ್ ಒಳಗೆ ಕವಿತೆ ಸಾಂಗ್ ಕೇಳಬೇಕು, ಜಯಪ್ರಕಾಶ್ ಅವ್ರದ್ದು. ಸಾಕಾಗಿರ್ತದೆ. ಒಮ್ಮೆ ಟ್ರೈ ಮಾಡಿರಿ. ಆ್ಯಂಡ್ ಇಲ್ಲಿಂದ ನಾವು ಹೋಗ್ತೀವಿ ಸಿಟಿಗೆ. ಆ್ಯಂಡ್ ಇದು ನಾನು ವಿ ಆರ್ ಎಟ್ ಗ್ಯಾರೇಜಿಂದ ಕೆಲಸ ಮುಗಿಸಿ ನಾವು ಹೋಗಿದ್ದು ಒಂದು ವಾಚ್ ರಿಪೇರಿ ಅಂಗಡಿಗೆ. ನಮ್ಮದು ಥರ್ಮೋಮೀಟರ್ ಶೆಲ್ ಹೋಗಿತ್ತು, ಅದನ್ನು ತೋರಿಸ್ಬಿಟ್ಟು ಅದನ್ನು ರಿಪೇರಿ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಹಾರ್ಡ್ವೇರಿಗೆ. ಹಾರ್ಡ್ವೇರಲ್ಲಿ ಪಪ್ಪನೊಂದು ಮಷೀನಿಂದು ಪಾರ್ಟ್ ಬೇಕಿತ್ತು, ಅದನ್ನು ತೊಗೊಂಡು ಅಲ್ಲಿಂದ ತರಕಾರಿ ಅಂಗಡಿಗೆ ಹೋದ್ವಿ. ತರಕಾರಿ ಎಷ್ಟು ರೇಟ್ ಆಗಿತ್ತು ಯಪ್ಪ. ಆ್ಯಂಡ್ ಈರುಳ್ಳಿ 50 ರುಪೀಸ್, ಟೊಮೊಟೊ 20 ರುಪೀಸ್, ಭಾಳ ಹೆಚ್ಚು ಕಮ್ಮಿ ಇತ್ತು. ಅಲ್ಲಿಂದ ನಾವು ಹೋಗಿದ್ದೆ ಸೂಪರ್ ಮಾರ್ಟಿಗೆ. ಸ್ವಲ್ಪ ಮನೆಗೆ ಸಾಮಾನು ತೊಗೋಬೇಕಿತ್ತು. ಸೊ ಹೋಗಿ ಗ್ರೋಸರಿ ಶಾಪಿಂಗ್ ಮಾಡಿಕೊಂಡು. ನಾರ್ಮಲ್ ಮ್ಯಾಗಿ ಅಷ್ಟು ಒಳ್ಳೆಯದಲ್ಲ, ಬಿಕಾಸ್ ಅದು ಮೈದಾ ಇರುತ್ತೆ. ಸೊ ಇದು ವೆಜ್ ಆಟ ಮ್ಯಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಕೂಡ ಫ್ರೀ. ಸೊ ಹಾಗೆ ಸ್ವಲ್ಪ ಡೇಟ್ಸ್ ಬೇಕಿತ್ತು. ಡೇಟ್ಸ್ ತೊಗೊಂಡು ಬಿಲ್ಲಿಂಗ್ ಮಾಡೋಕ್ಕಂತ ಹೋದೆ. ಸರಿ ಮಮ್ಮಿ ಕಾಲ್ ಮಾಡಿ ಗೋಡಂಬಿ ತುಂಬ ಅಂತ ಹೇಳಿದ್ರು. ಸೊ ಮತ್ತೆ ಹೋಗಿ ಗೋಡಂಬಿ ಹುಡ್ಕೊಂಡು ತೊಗೊಂಡು ಇಲ್ಲಿಂದ ಸೀದಾ ಹೋಗಿದ್ದು ಪೆಟ್ರೋಲ್ ಬಂಕಿಗೆ. ಗಾಡಿಗೆ ಪೆಟ್ರೋಲ್ ಹಾಕಿಸಿ ನಾನು ಪಪ್ಪ ವಾಪಸ್ ಮನೆ ಕಡೆ ಹೊಂಟ್ವಿ. ಆ್ಯಂಡ್ ನಾನು ಗಾಡಿ ಹಿಂದೆ ಕುಂತಾಗ ಇದನ್ನು ಟ್ರೈ ಮಾಡೋಣ ತಗೊಂಡಿದ್ದೆ, ಬಾಲಾಜಿ ಪೇಪರ್ಸ್ ಟ್ರೈ ಮಾಡಿದೆ. ಗೈಸ್ ಫೈನಲಿ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದು 8 ಗಂಟೆ. ನಾನು ಹೋಗಿದ್ದು 5 ಗಂಟೆಗೆ. ನಿಮಗೂ ಕೂಡ ಹೇಳಿದ್ದೆ ನಾನು. ಸೊ ನಾನು ಹೋದಲೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೀನಿ. ತುಂಬಾ ಸುಸ್ತಾಗೋಯ್ತು, ಯಾಕಂದರೆ ತುಂಬಾ ರಶ್ ಇತ್ತು. ಎಲ್ಲ ಕಡೆ ಜನ ಇದ್ದರು, ಎಲ್ಲ ಕಡೆನೂ ಎಲ್ಲ ಅಂಗಡಿಲೂ ಎಷ್ಟು ರಶ್ ಇತ್ತಂದರೆ ಇವತ್ತು ಯಾಕಂತ ಗೊತ್ತಿಲ್ಲ ನನಗೆ. ನಾನು ಹೋಗಿದ್ದು ಟೈಮ್ ರಾಂಗ್ ಅಂತಲೂ ಗೊತ್ತಿಲ್ಲ. ತುಂಬಾ ಸುಸ್ತಾಗೋಯ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನನ್ನದು ಯಾವುದೇ ಹೊಸ ವಿಡಿಯೋ ನಿಮಗೆ ನೋಡೋಕ್ಕೆ ಮಿಸ್ ಆಗಲ್ಲ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.